ಆಕಾಶವಾಣಿ ಮೈಸೂರು. ಮಹರ್ಷಿ ವಾಲ್ಮೀಕಿಯ ಭಾವಭಾರತ ಡಾ ಶ್ರೀರಾಮ್ ಭಟ್ ಅವರ ಲೇಖನ ಕೇಳೋಣ. ಓದಿದ್ದಾರೆ ದಿವಾಕರ ಹೆಗಡೆ. ಪೂಜ್ಯವೂ ಪ್ರಸಿದ್ಧವೂ ಆದ ರಾಮಾಯಣದ ಕಥಾಪ್ರಸಂಗವು ಇಕ್ಷ್ವಾಕು ವಂಶದ ಸಗರ ಚಕ್ರವರ್ತಿಯ ಪರಂಪರೆಯಲ್ಲಿ ನಡೆಯಿತು. ಸಮೃದ್ಧವಾದ ಕೋಸಲವೆಂಬ ವಿಶಾಲ ರಾಜ್ಯದ ರಾಜ ದಶರಥ. ಸರಯೂ ನದೀ ತೀರದ ಅಯೋಧ್ಯೆ ರಾಜಧಾನಿ. 12 ಯೋಜನ ಉದ್ದ, 3 ಯೋಜನ ಅಗಲದ ಸುವಿಶಾಲ ಮಹಾನಗರದಲ್ಲಿ ಪ್ರಜೆಗಳ ಮನೆಗಳು, ಇಡಿಕಿರಿದ ಬೀದಿಗಳನ್ನು ನಿತ್ಯವೂ ಸ್ವಚ್ಛಗೊಳಿಸಿ, ನೀರು ಚುಮುಕಿಸಿ, ಹೂ ಹರಡಲಾಗುತ್ತಿತ್ತು. ಶುಭ್ರವಾದ ಬಿಳಿ ಅಕ್ಕಿಯೂ ಕಬ್ಬಿನ ಹಾಲಿನಂತೆ ಸಿಹಿಯಾದ ನೀರು ಯಥೇಚ್ಛವಾಗಿ ದೊರಕುತ್ತಿತ್ತು. ವೀಣೆ, ಮೃದಂಗ, ದುಂದುಬಿ, ಪಣವಾದಿ ವಾದ್ಯಗಳ ಮಧುರ ಧ್ವನಿ ಎಲ್ಲೆಡೆ ಪಸರಿಸಿ ಪೃಥ್ವಿಯಲ್ಲಿಯೇ ಅಯೋಧ್ಯೆ ಅತ್ಯುತ್ತಮ ನಗರವೆನಿಸಿತ್ತು. ಇದು ವಾಲ್ಮೀಕಿ ರಾಮಾಯಣದ ಮೊದಲಲ್ಲಿ ಕಾಣುವ ಚಿತ್ರ. ಭೂಭಾಗ ಮತ್ತು ಭಾವಸಂಪನ್ನತೆ ಎರಡೂ ಮೇಳೈಸಿದ ಕೇಂದ್ರ ಬಿಂದು ಇಲ್ಲಿದೆ. ರಾಮಾಯಣ ಮಹಾನದಿ ಪ್ರವಹಿಸುತ್ತಾ ಹೋದಂತೆ ವಾಲ್ಮೀಕಿ ಕಂಡ ಭಾರತವೂ ಅದರೊಳಗಿನ ಭಾವಪ್ರಪಂಚವೂ ಪಸರಿಸುತ್ತಾ ಮುನ್ನಡೆಯುತ್ತದೆ. ಭೂಸಂಚಾರ ಮತ್ತು ಭಾವಸಂಶ್ರಯ ರಾಮಚರಿತೆಯ ಧ್ಯಾನದೊಂದಿಗೇ ಮೊದಲಾಗುತ್ತದೆ. ನಾರದ ಮುನಿಯಿಂದ ಕೇಳಿ ತಿಳಿದ ರಾಮನ ಸಂಕ್ಷಿಪ್ತ ಕಥೆಯನ್ನು ಧ್ಯಾನಿಸುತ್ತಾ ತಮಸಾ ನದಿ ಸ್ನಾನಕ್ಕೆಂದು ಬಂದ ವಾಲ್ಮೀಕಿ ತನ್ನ ಶಿಷ್ಯನಿಗೆ ಹೇಳುವ ಮಾತನ್ನು ಕೇಳಿ, ಭರದ್ವಾಜ, ಈ ಮಡುವನ್ನು ನೋಡು. ತುಸುವೂ ಬಗ್ಗಡವಿಲ್ಲದ ಪ್ರಸನ್ನ ಜಲದ ರಮಣೀಯತೆ, ಸಜ್ಜನನ ಮನದಂತೆ. ಬಗ್ಗಡವೇ ಬುಡವಾದ ನೀರಿಗೆ ತನ್ನನ್ನು ತಿಳಿಯಾಗಿಸಿಕೊಳ್ಳುವ ಶಕ್ತಿ ತನ್ನೊಳಗೇ ಇದೆ. ದ್ವೇಷ ಮತ್ಸರಾದಿ ಕಾಲುಷ್ಯ ನಾಮುಂದು ತಾಮುಂದೆಂದು ಬಳಿಸಾರುತ್ತಲ್ಲ. ಆಗ ಮನಸ್ಸನ್ನು ಪ್ರಸನ್ನಗೊಳಿಸುವ ಕಲೆಯನ್ನು ನೀರಿನಿಂದಲೇ ಕಲಿಯಬೇಕು. ಅಂತರಂಗ ಶೋಧನೆ ಈ ಮಹಾಕೃತಿಯ ಓದಿನ ಬಹುಮುಖ್ಯ ಫಲ ಎನ್ನುವುದನ್ನು ಕವಿ ನಮಿರಾಗಿ ಶಿಷ್ಯನಿಗೂ ನಮ್ಮಂಥ ಓದುಗರಿಗೂ ಸೂಚಿಸಿದ್ದಾನೆ. ವಿಶ್ವಾಮಿತ್ರರ ಜೊತೆ ರಾಮಲಕ್ಷ್ಮಣರಿಗೆ ಹಗಲೆಲ್ಲ ಸಂಚಾರ. ಸರಯೂ ನದಿಯ ದಕ್ಷಿಣ ತಟದಲ್ಲಿ ರಾತ್ರಿ ವಿಶ್ರಾಂತಿ. ರಾಜಕುಮಾರರಿಗೆ ಹುಲ್ಲು ಸೊಪ್ಪಿನ ಹಾಸಿಗೆ. ಬೆಳಿಗ್ಗೆ ನದೀ ಸ್ನಾನ. ಹಿಂದಿನ ದಿನ ಬಲಾತಿಬಲ ವಿದ್ಯೆಯ ವಶ. ಇಂದಿನ ದಿನ ಭೂಭಾಗದ ಇತಿಹಾಸದ ಸಂಸ್ಕೃತಿಯ ಪಾಠ. ಸರಯೂ ಗಂಗಾ ಸಂಗಮದ ಆಚೆದಡದಲ್ಲಿ ಅಂಗದೇಶ. ಯಾಕೆ ಹಾಗೆ ಹೆಸರು? ರಾಮ ಪ್ರಶ್ನಿಸಿದ. ಇಲ್ಲಿ ಕಾಮ ಶಿವನಲ್ಲಿ ಕಾಮವನ್ನು ಕೆರಳಿಸಿದ. ಆ ದುರ್ಬುದ್ಧಿಯ ಅಂಗಗಳೆಲ್ಲ ಸುಟ್ಟು ಬೂದಿಯಾದವು. ಕಾಮ ಅನಂಗನಾದ. ಈ ನೆಲ ಅಂಗವೆಂದೇ ಹೆಸರಾಯಿತು. ಮುಂದೆ ರಾಮಲಕ್ಷ್ಮಣರು ವಿಕೃತಕಾಮಿ ದಶಾನನನನ್ನೂ ಮತ್ತವನ ಸಹಸ್ರ ಪರಿವಾರವನ್ನು ಬಡಿದು ಬೂದಿ ಮಾಡಿದ್ದಕ್ಕೆ ಬೀಜ ಇಲ್ಲಿ ಬಿದ್ದಿತ್ತು. ಧನಧಾನ್ಯ ಸಮೃದ್ಧವಾದ ಮಲದ ಕರುಷ ಪ್ರದೇಶವನ್ನು ಆಕ್ರಮಿಸಿಕೊಂಡು ಮೂಳೆ ಮಾಂಸಗಳ ಬೀಡಾಗಿಸಿದ್ದ ತಾಟಕಿಯನ್ನು ಗುರುವಿನ ಆಜ್ಞೆಯ ಮೇರೆಗೆ ರಾಮ ಕೊಂದೆಸೆದರೂ ಅವನಿಗೆ ಸ್ತ್ರೀ ಹತ್ಯೆಯ ಪಾಪಭಾವದ ಪಶ್ಚಾತ್ತಾಪ. ಕಲ್ಲಾಗಿ ಬಿದ್ದ ಅಹಲ್ಯೆಗೆ ಜೀವಸ್ಫುರಣ ಮಾಡಿಸುವ ಮೂಲಕ ರಾಮನ ಮನಕ್ಕೆ ಪ್ರಾಯಶ್ಚಿತ್ತದ ನೆಮ್ಮದಿ. ಆ ಪ್ರದೇಶ ಮಿಥಿಲೆಗೆ ಹತ್ತಿರ. ಅಷ್ಟರಲ್ಲಾಗಲೇ ಗಂಗಾವತರಣವೂ ಸ್ವಯಂ ವಿಶ್ವಾಮಿತ್ರರ ಪೂರ್ವಚರಿತವು ಭೂಭಾವಗಳ ಸಾಂಗತ್ಯದೊಂದಿಗೆ ಪರಿಚಿತವಾಗಿತ್ತು. ರಾಮನ ಯೌವರಾಜ್ಯಾಭಿಷೇಕಕ್ಕೆ ವಿಘ್ನ ಒದಗುತ್ತಿದ್ದಂತೆಯೇ ಸೀತಾರಾಮ ಲಕ್ಷ್ಮಣರ ವನಗಮನದ ಪಾದಯಾತ್ರೆ. ರಾಷ್ಟ್ರ ಅನಾಯಕವಾಗದಿರಲಿ ಎಂದು ಭರತನನ್ನು ಶೀಘ್ರವಾಗಿ ಕರೆತರಲು ವಸಿಷ್ಠರ ಆದೇಶ. ಅಶ್ವಾರೋಹಿಗಳಾಗಿ ದೂತರು ಒಂದೇ ದಿನದಲ್ಲಿ ಕೇಕೆಯ ರಾಜಧಾನಿ ಗಿರಿವ್ರಜಕ್ಕೆ ಧಾವಿಸಿದರೆ ಮರಳಿ ಭರತನನ್ನು ಕರೆತರಲು ತೆಗೆದುಕೊಂಡ ಸಮಯ 1 ವಾರ. ಇದಕ್ಕೆ ಕಾರಣ ಕುದುರೆ ಏರಿ ಕಾಡು ಮೇಡು ಗುಡ್ಡ ಬೆಟ್ಟಗಳ ನೇರ ದಾರಿಯ ವೇಗದ ಪಯಣ ಮೊದಲಾದರೆ, ಮರಳಿ ಬರುವಾಗ ರಾಜಕುಮಾರರನ್ನು ಪರಿವಾರ ಸಹಿತ ಕರೆತರಬೇಕಾದ ರಥ ಬಂಡಿಗಳ ಅಗಲ ದಾರಿಯ ಸುತ್ತು ಬಳಸು. ಹೋಗುವ ಹಾದಿಯಲ್ಲಿ ಅಪರತಾಲ, ಪ್ರಲಂಬಗಿರಿ, ಸುಧಾಮ ಪರ್ವತಗಳು, ಮಾಲಿನಿ, ಹಸ್ತಿನಾಪುರ ಸಮೀಪದ ಗಂಗಾ, ಶರದಂಡ, ಇಕ್ಷುಮತಿ, ಶಾಲ್ಮಲಿ ನದಿಗಳು, ಕುರುಜಾಂಗಲ, ಪಾಂಚಾಲ, ಬಾಲ್ಮೀಕ ದೇಶ, ಕುಲಿಂಗ ನಗರ, ಅಭಿಕಾಲ, ತೇಜೋಭಿಭವನ ಗ್ರಾಮಗಳೂ ಸೇರಿವೆ. ಮರಳುವ ಮಾರ್ಗನಕ್ಷೆಯಲ್ಲಿ ಸುಧಾಮ, ಶಿಲಾವಹ, ಯಮುನಾ, ಪ್ರಾಗ್ವಟಿಯ, ಭಾಗೀರಥಿ, ಉತ್ತನಿಕ, ಕುಟಿಕ, ಸಿಕತ, ಸ್ಥಾಣುಮತಿ, ಗೋಮತಿ ನದಿಗಳು, ಏಲಧಾನ, ಅಪರಪರ್ಪಟ, ಶಲ್ಯಕರ್ತ, ಧರ್ಮವರ್ಧನ, ತೋರಣ, ವರೂಥ, ಉಜ್ಜೀಹಾನ, ಸರ್ವತೀರ್ಥ, ಹಸ್ತಿಪೃಷ್ಠಕ ಗ್ರಾಮಗಳು, ಅಂಶುಧಾನ ನಗರ, ವೀರಮತ್ಸ್ಯ ದೇಶದ ಭಾರುಂಡವನ ಜಂಬೂಪ್ರಸ್ಥ ಕಾಣಿಸಿಕೊಂಡಿವೆ. ವಾಲ್ಮೀಕಿ ಮಹರ್ಷಿಗೆ ತನ್ನ ನೆಲವೀಡಾದ ಉತ್ತರ ಭಾರತದ ಅಂಗುಲ ಅಂಗುಲವೂ ಸುಪರಿಚಿತ. ಮಾತ್ರವಲ್ಲ, ದಕ್ಷಿಣ ನಾಡಿನ ಭೂವಿವರಗಳೂ ಗೊತ್ತು. ಆ ವಿವರಗಳಿಗೆ ಕ್ಲೋಸಪ್ನಿಂದ ಲಾಂಗ್ ಶಾಟ್ಗೆ ಸಾಗುವ ಕ್ಯಾಮರಾ ನಡೆ. 4 ದಿಕ್ಕುಗಳಿಗೆ ಕಳಿಸುವ ಕಪಿನಾಯಕರಿಗೆ ಸುಗ್ರೀವ ನೀಡಿದ ಭೂಪಟ ಸುಸ್ಪಷ್ಟ ಸುಸ್ಫುಟ.
ಪೂರ್ವದಲ್ಲಿ ವಿದೇಹ, ಮಾಳವ, ಕಾಶಿ, ಕೋಸಲ, ಮಗಧ, ಪುಂಡ್ರ, ವಂಗ. ದಕ್ಷಿಣದಲ್ಲಿ ವಿಂಧ್ಯ, ಸಹ್ಯ, ಮಲಯ ಪರ್ವತ ಶ್ರೇಣಿಗಳು, ದಂಡಕಾರಣ್ಯ, ನರ್ಮದೆ, ಗೋದಾವರಿ, ಕೃಷ್ಣವೇಣಿ, ವರದಾ ನದಿಗಳು, ಮೇಖಲ, ಉತ್ಕಲ, ದಶಾರ್ಣ, ವಿದರ್ಭ, ಮಾಹಿಷಕ, ವಂಗ, ಕಲಿಂಗ, ಆಂಧ್ರ, ಪುಂಡ್ರ, ಚೋಳ, ಪಾಂಡ್ಯ, ಕೇರಳ ಪ್ರಾಂತಗಳು, ಅಶ್ವವಂತಿ, ಅವಂತಿ ನಗರಗಳು. ಪಶ್ಚಿಮದಲ್ಲಿ ಸೌರಾಷ್ಟ್ರ, ಬಾಲ್ಹಿಕ, ಶೂರ, ಭೀಮ ಪ್ರಾಂತ ಮತ್ತು ಮರುಪ್ರದೇಶ, ಹೇಮಗಿರಿ, ಪಾರಿಯಾತ್ರ ಪರ್ವತ, ಕಾಂಚನ ಶಿಖರ. ಉತ್ತರದಲ್ಲಿ ಮ್ಲೇಚ್ಛ, ಪುಲಿಂದ, ಶೂರಸೇನ, ಪ್ರಸ್ಥಲ, ಭರತ, ಕುರು, ಮದ್ರ, ಕಾಂಭೋಜ, ಯವನ, ಶಕ, ಅರಟ್ಟಕ, ಋಷಿಕ, ಪೌರವ, ಟಂಕಣ, ಚೀನ, ಪರಮಚೀನ, ನೀಹಾರ, ದರದ ಪ್ರಾಂತಗಳು. ಹೆಸರುಗಳ ಉಲ್ಲೇಖವಷ್ಟೇ ಅಲ್ಲ, ನಿಸರ್ಗ, ಜೀವವೈವಿಧ್ಯ, ಸ್ವಭಾವ, ಭೂಜಲ ಗುಣ ಮುಂತಾದ ವಿವರಗಳು ಉದ್ದಕ್ಕೂ ಇಡಿಕಿರಿದಿವೆ. ವಾಹನ ಸೌಕರ್ಯ ಇಲ್ಲದ ಕಾಲ. ಮೇಲಾಗಿ ಋಷಿಮುನಿಗಳು ಕಾಲ್ನಡಿಗೆಯಲ್ಲೇ ಸಂಚರಿಸುತ್ತಿದ್ದುದು. ವಾಲ್ಮೀಕಿಯೂ ರಾಮನಂತೆ ನಾಡಿನುದ್ದಗಲಕ್ಕೆ ನಡೆದಿದ್ದನೇ? ಬೇಡರ ಸಂಘದಿಂದ ಬೇಡನೇ ಆಗಿದ್ದ ದಾರಿಹೋಕರನ್ನು ದೋಚುತ್ತಿದ್ದ ದುಶ್ಚರಿತ ಆತ. ಮಹಾಯೋಗಿ ನಾರದ ಮುನಿಯ ಪರಮ ಕರುಣೆ ದೊರೆಯಿತೋ ಹುತ್ತಗಟ್ಟಿ ಕುಳಿತು ತಪಸ್ವಿಯಾದ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ. ಇಬ್ಬರಿಗೂ ಅಕ್ಷರಶಃ ಅನ್ವಯಿಸುವ ಈ ಮಾತು ರಾಮಾಯಣದ ಮೊದಲ ಸಾಲು. ಯೋಗವು ಮನೋಲೋಕವನ್ನು ಆಳಿದರೆ ಕಾವ್ಯವು ಮನೋಲೋಕದಿಂದ ಉದ್ಭವಿಸುವುದು. ಆದಿಕವಿಯ ಕಾವ್ಯಯೋಗಕ್ಕೂ ನಾರದ ಮಹರ್ಷಿಯೇ ಪ್ರೇರಣೆ. ಯೋಗ ಬಲದಿಂದ ಕಂಡ ಭೂವಿಸ್ತಾರದೊಂದಿಗೆ ಹದವಾಗಿ ಬೆರೆತ ಮನೋಲೋಕದ ಭಾವವಿಸ್ತಾರ ಈ ಆದಿಕಾವ್ಯ. ಕುಟುಂಬ ಸಾಹಚರ್ಯವೇ ರಾಮಾಯಣದ ಪ್ರಮುಖ ಭಾವ. ಪ್ರೀತಿ, ಸ್ನೇಹ, ವಿಶ್ವಾಸ, ಸಮಭಾವ, ಅನುಕಂಪೆ, ದಯೆ, ಸಹಕಾರ, ಸಾಮರಸ್ಯದಂಥ ಹಲವು ಮೌಲ್ಯಗಳ ಬೀಜ ಮೊಳಕೆಯೊಡೆದು ಚಿಗುರುವುದು ಅಲ್ಲಿ. ಚಿತ್ರಕೂಟಕ್ಕೆ ಭರತನು ಬರುತ್ತಿರುವುದನ್ನು ದೂರದಿಂದ ಕಂಡ ಲಕ್ಷ್ಮಣ ಕೋಪಾವೇಶದಿಂದ ಕೂಗಾಡಿದ. ಭರತನನ್ನೂ ಅವನ ತಾಯಿಯನ್ನೂ ಕೊಲ್ಲುತ್ತೇನೆ, ಈ ರಾಜ್ಯ ನಿನ್ನದು ಅಣ್ಣ. ರಾಮನಿಗೆ ತಮ್ಮನ ಈ ಅವಿವೇಕದ ಮಾತಿನಿಂದ ಆಘಾತವಾಯಿತು. ಆತ ಹೇಳಿದ, ತಂದೆಯ ಮಾತನ್ನು ನಡೆಸಿಕೊಡುವೆನೆಂದು ಹೇಳಿ ಈಗ ಬಳಿ ಬಂದ ಭರತನನ್ನು ಕೊಂದು ಕೆಟ್ಟ ಹೆಸರು ಪಡೆದು ರಾಜ್ಯವಾಳಲೆ? ಬಂಧು ಮಿತ್ರರನ್ನು ಕೊಂದು ಪಡೆಯುವ ಸಂಪತ್ತು ವಿಷ ಬೆರೆತ ಮಿಷ್ಟಾನ್ನ. ನಿಮ್ಮೆಲ್ಲರಿಗಾಗಿ ನಾನು ಇಡೀ ಭೂಮಿಯನ್ನೇ ಬಯಸುವೆನು. ಸೋದರರ ಒಡನಾಟಕ್ಕಾಗಿ, ನಾನೊಬ್ಬನೇ ಅಲ್ಲದೆ ಸಕಲ ಪ್ರಜಾವರ್ಗದ ಸುಖಕ್ಕಾಗಿ ರಾಜ್ಯ ಬೇಕು. ಕಡಲೊಡಲವರೆಗೆ ಹಬ್ಬಿ ಹರಡಿದ ಈ ನೆಲ ನನ್ನೊಬ್ಬನದು ಎನ್ನಲು ನಾನೆಷ್ಟರವನು? ಸತ್ಯವೇ ಧರ್ಮದ ನೆಲೆಗಟ್ಟು. ಅದರ ರಕ್ಷಣೆಗಾಗಿ ಮಾತ್ರ ಆಯುಧವನ್ನು ಎತ್ತುತ್ತೇನೆ. ನಿನ್ನನ್ನೂ ಭರತ ಶತ್ರುಘ್ನರನ್ನೂ ಬಿಟ್ಟು ಕೇವಲ ನನಗಾಗಿ ಸುಖ ಬಯಸಿದ್ದೇ ಆದರೆ ಬೆಂಕಿ ಅದನ್ನು ಬೂದಿ ಮಾಡಲಿ. ಅಣ್ಣ ತಮ್ಮಂದಿರೆಂದರೆ ಭರತನಿಗೆ ಎಲ್ಲಿಲ್ಲದ ವಾತ್ಸಲ್ಯ. ನನಗೆ ಅವನೆಂದರೆ ಜೀವಕ್ಕೂ ಮಿಗಿಲು. ನಮ್ಮನ್ನು ಕಾಣಲೆಂದೇ ದೂರದ ಅಯೋಧ್ಯೆಯಿಂದ ಇಲ್ಲಿಗೆ ಬರುತ್ತಿರಬೇಕು. ತುಂಬು ಮನದ ಸ್ನೇಹ ಅವನದು. ಭರತ ಎಂದಾದರೂ ನಿನಗೆ ಅಪ್ರಿಯವಾಗಿ ನಡೆದುಕೊಂಡಿದ್ದನೇ? ಅದೇಕೆ ಇಷ್ಟು ಭಯ, ಸಲ್ಲದ ಸಂದೇಹ? ರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣನು ನಾಚಿಕೆಯಿಂದ ಕುಗ್ಗಿ ಹೋದನಂತೆ. ವನವಾಸದ ಆದೇಶದ ಸಿಡಿಲು ಬಡಿದಾಗಲೂ ರಾಮ ವಿಚಲಿತನಾಗಿರಲಿಲ್ಲ. ಧಿಕ್ಕರಿಸುವ ರಾಜದ್ರೋಹ ಮನದಲ್ಲೂ ಸುಳಿದಿರಲಿಲ್ಲ. ನಾನು ಅಧಿಕಾರ ಸಂಪತ್ತುಗಳನ್ನು ಹಿಂಬಾಲಿಸಲಾರೆ. ಕಾಡಿನಲ್ಲಿದ್ದೂ ನಾಡಹಿತವನ್ನು ಸಾಧಿಸುವ ಋಷಿಗಳು ನನಗೆ ಆದರ್ಶ ಎಂದು ಕೈಕೇಯಿಗೆ ಹೇಳಿದ ರಾಮ ಸಂಸಾರ ಪ್ರಿಯ. ಎಡದಲ್ಲಿ ಭೂಮಿಸುತೆ, ಮುಂದೆ ಹನುಮಂತ, ಹಿಂದೆ ಸುಮಿತ್ರಾಸುತ, ಎಡಬದಿಯಲ್ಲಿ ಭರತ ಶತ್ರುಘ್ನ, ಬಲಮೂಲೆಯಲ್ಲಿ ಸುಗ್ರೀವ, ವಿಭೀಷಣ, ಅಂಗದ, ಜಾಂಬವ, ನಡುವೆ ನೀಲ ನೈದಿಲೆಯ ಕೋಮಲ ಕಾಂತಿಯ ಶ್ಯಾಮಲ ರಾಮ. ಪ್ರಸಿದ್ಧ ಶ್ಲೋಕವೊಂದು ರಾಮನನ್ನು ಹೀಗೆ ಧ್ಯಾನಿಸುತ್ತದೆ. ಪಂಚವಟಿಯಲ್ಲಿ ವಾಸ ಮಾಡಿ ರಾಕ್ಷಸರನ್ನು ಕೊಲ್ಲುವೆನೆಂದು ರಾಮನು ಋಷಿಗಳಿಗೆ ಮಾತು ಕೊಡುತ್ತಾನೆ. ಸೀತೆಗೆ ಆತಂಕ. ನಮಗೆ ತೊಂದರೆ ಕೊಡದವರನ್ನು ಕೊಲ್ಲುವುದು ವಿನಾಕಾರಣ ವೈರ ಮತ್ತು ಹಿಂಸೆ ತಾನೇ? ಅದಕ್ಕೊಂದು ಕತೆ ಹೇಳುವೆನು ಕೇಳು. ಮಹಾತಪ ಎಂಬ ಮುನಿ ಹೆಸರಿಗೆ ತಕ್ಕಂತೆ ದೀರ್ಘಕಾಲ ತಪಗೈದ. ಅದು ಇಂದ್ರನಿಗೆ ಹಿಡಿಸಲಿಲ್ಲ. ಸೈನಿಕನ ವೇಷ ಧರಿಸಿ ಕೈಯಲ್ಲಿ ಅಪರೂಪದ ಖಡ್ಗವನ್ನು ಹಿಡಿದುಕೊಂಡು ಮಹಾತಪನಿದ್ದಲ್ಲಿಗೆ ಬಂದ. ಹರಿತಕ್ಕೆ ಎಣೆಯಿಲ್ಲದ ಈ ಖಡ್ಗವನ್ನು ತಾನು ಮರಳಿ ಬರುವವರೆಗೆ ಕಾಪಿಟ್ಟುಕೊಳ್ಳಬೇಕೆಂದು ಆ ಮುನಿಯನ್ನು ಒಪ್ಪಿಸಿ ಹೊರಟು ಹೋದ. ಎಚ್ಚರ ತಪ್ಪದೇ ಖಡ್ಗವನ್ನು ಆ ಮುನಿಯು ಸದಾ ತನ್ನ ಬಳಿಯೇ ಜತನವಾಗಿ ಇಟ್ಟುಕೊಂಡ. ತಪಸ್ಸು ಮಾಡುವಾಗಲೂ ತೊಡೆಯ ಮೇಲೇ ಖಡ್ಗ. ಸದಾ ಶಸ್ತ್ರಧಾರಿಯಾದ್ದರಿಂದ ತಪಸ್ವಿಗೆ ತಪಸ್ಸಿನಲ್ಲಿ ಆಸಕ್ತಿ ಕಡಿಮೆಯಾಯಿತು. ಕತ್ತರಿಸುವುದರಲ್ಲೇ ಋಷಿಗೆ ಖುಷಿ ಕಾಣತೊಡಗಿತು. ಖುಷಿ ಕ್ರಮೇಣ ಗೀಳಾಯಿತು. ಪ್ರಮತ್ತನಾಗಿ ಕಂಡವರನ್ನೆಲ್ಲ ಕತ್ತರಿಸುವ ರೌದ್ರ ಮನೆ ಮಾಡಿತು. ಶಸ್ತ್ರ ಸಹವಾಸದ ಅಧರ್ಮ ಮುನಿಯನ್ನು ನರಕಕ್ಕೆ ಸೆಳೆದೊಯ್ಯಿತು.
ಆಯುಧದ ಒಡನಾಟವೆಂದರೆ ಬೆಂಕಿಗೆ ಮುತ್ತಿಟ್ಟಂತೆ. ಹಿಂಸಾನಿರತರನ್ನು ದಮನಿಸುವುದು ರಾಷ್ಟ್ರರಕ್ಷಣೆಯ ಕ್ಷತ್ರಿಯ ಧರ್ಮ ಎನ್ನುವುದು ರಾಮನ ವಿವೇಕ. ರಾಜ್ಯವನ್ನು ತ್ಯಜಿಸಿ ಅತ್ಯಾಪ್ತ ಸೀತೆಯನ್ನು ಕಳೆದುಕೊಂಡು ಕುಟುಂಬಹೀನನಾಗಿ ಅಲೆಮಾರಿಯಾದ ರಾಮ ಒಮ್ಮೊಮ್ಮೆ ತೀವ್ರ ಹತಾಶೆಗೊಳಗಾದ, ಅತ್ಯುದ್ವಿಗ್ನ ಕೋಪಿಯಾದ. ಅದು ಕ್ಷಣಕಾಲದ ಅನಿವಾರ್ಯ ಬಗ್ಗಡ. ವಿವೇಕಿಯ ಅಂತರಂಗ ಜಲ ಶೋಧಗೊಂಡು ಮತ್ತೆ ಪ್ರಸನ್ನ, ಭಾವರಮಣೀಯ. ಲಕ್ಷ್ಮಣನ ಸಾಹಚರ್ಯದಿಂದ ಅಲೆಮಾರಿತನಕ್ಕೆ ನಿಶ್ಚಿತ ದಿಕ್ಕನ್ನು ನಿರ್ಧರಿಸಿ ರಾಮ ಮುನ್ನಡೆದ. ಶಬರಿಯ ಭಕ್ತಿಭಾವ, ಹನುಮಂತನ ಸೇವಾಭಾವ, ಸುಗ್ರೀವನ ಸಖ್ಯಭಾವ ರಾಮಭವದ ಸಾರ್ಥಕ ಸಂಗತಿಗಳು. ಶತ್ರುರಾಷ್ಟ್ರದ ವಿಭೀಷಣನನ್ನು ಆದರದಿಂದ ಬರಮಾಡಿಕೊಂಡಿದ್ದು ಸೋಗಿನ ನಡೆಯಲ್ಲ. ಅನ್ಯ ದೇಶದ ರಾಜರ ಜೊತೆ ಮಿತ್ರಧರ್ಮಕ್ಕನುಗುಣವಾಗಿಯೇ ವ್ಯವಹರಿಸಬೇಕೆಂಬುದು ರಾಮನ ನಿಲುವು. ವಿಭೀಷಣನು ಒಳ್ಳೆಯವನೆಂದೇ ನನ್ನ ಅಂತರಂಗ ನುಡಿಯುತ್ತಿದೆ ಎನ್ನುತ್ತಾನೆ ರಾಮ. ಸಕಲ ಜೀವಿಗಳಿಗೆ ಅಭಯವನ್ನು ನೀಡುವೆನೆಂಬುದೇ ನನ್ನ ಸಂಕಲ್ಪ. ದೇಶಿಯೋ ಪರದೇಶಿಯೋ ಯಾರೇ ಆಗಿರಲಿ, ವಿಶ್ವಾಸಕ್ಕೆ ಮಾನವೀಯತೆಗೆ ದ್ರೋಹವೆಸಗಿದರೆ ಬೆರಳ ತುದಿಯಿಂದ ಅವರನ್ನು ಕೊಲ್ಲಬಲ್ಲೆ. ಶರಣಾಗಿ ಮನಃಪರಿವರ್ತನೆಯೊಂದಿಗೆ ಬೇಡಿಕೊಂಡರೆ ಆತ ಶತ್ರುರಾಷ್ಟ್ರದವನೇ ಆದರೂ ಪರಮಕರುಣೆಯಿಂದ ಆತನನ್ನು ಕೊಲ್ಲದೆ ಉಳಿಸಬಲ್ಲೆ. ದೌರ್ಜನ್ಯವನ್ನು ನೀಗಿಕೊಳ್ಳದಿದ್ದರೆ ವಧೆಯೇ ಕೊನೆಯ ಪರಿಹಾರ. ಅದು ವ್ಯಕ್ತಿಗತ ವಿರೋಧವಲ್ಲ, ಸಮಷ್ಟಿ ಹಿತವನ್ನು ಧಾರಣ ಮಾಡದ ದಾರ್ಷ್ಟ್ಯಕ್ಕೆ ಎದುರಾಗಬೇಕಾದ ವೈರ. ರಾವಣ ವಧೆ ಇದಕ್ಕೆ ನಿದರ್ಶನ. ಅಂತ್ಯಕ್ರಿಯೆಯನ್ನು ನೆರವೇರಿಸುವಂತೆ ರಾಮನು ವಿಭೀಷಣನನ್ನು ಕೇಳಿಕೊಂಡ. ವಿಭೀಷಣನು ವಿನಯದಿಂದಲೇ ತನ್ನ ಅಭಿಪ್ರಾಯವನ್ನು ತಿಳಿಸಿದ. ರಾವಣನು ಸಜ್ಜನಿಕೆಯನ್ನು ತ್ಯಜಿಸಿದವನು, ದಯೆಯಿಲ್ಲದೆ ಹಿಂಸಿಸಿದವನು, ಸುಳ್ಳು ಬುರುಕ, ಪರಪತ್ನಿಯರನ್ನು ಕೆಡಿಸಿದವನು, ಸಕಲರ ಕೆಡುಕಲ್ಲೇ ತೊಡಗಿದ್ದ ಆತ ಅಣ್ಣನ ರೂಪದಲ್ಲಿದ್ದ ವೈರಿ. ಅವನ ಅಂತ್ಯ ಸಂಸ್ಕಾರ ನನ್ನಿಂದಾಗದು. ರಾಮನು ವಿನಯದ ಹೊದಿಕೆಯಲ್ಲಿದ್ದ ಅವಿನಯವನ್ನು ತಿದ್ದಿದ. ಅಸಭ್ಯತೆ ಅನೃತಗಳ ಬೆಸುಗೆಯೇ ಆ ನಿಶಾಚರ ನಿಜ. ಆದರೂ ತೇಜಸ್ವಿಯೂ ಶೂರನೂ ಆಗಿದ್ದ. ಕೊನೆಯವರೆಗೂ ಯುದ್ಧದಿಂದ ಹಿಂದೆಗೆಯಲಿಲ್ಲ. ಆದರೂ ನಾವು ನಮ್ಮ ಕರ್ತವ್ಯವನ್ನು ನೆರವೇರಿಸಿದೆವು. ಅಲ್ಲಿಗೆ ವೈರ ತೀರಿತು. ಮೇಲಾಗಿ ಸಾವಿನೊಂದಿಗೆ ವೈರವೂ ಕೊನೆಗೊಳ್ಳುವುದು. ಮರಣಾಂತಾನಿ ವೈರಾಣಿ. ಈಗ ಅವನು ನಿನಗೆ ಹೇಗೋ ನನಗೂ ಹಾಗೆಯೇ ಸೋದರ. ನಿನ್ನಿಂದಲೇ ವಿಧಿವತ್ತಾಗಿ ದಶಾನನನ ಅಂತ್ಯ ಸಂಸ್ಕಾರ ನೆರವೇರಬೇಕು. ಮೊದಲೇ ವಿಭೀಷಣನಿಗೆ ಮಾತು ಕೊಟ್ಟಂತೆ ಲಂಕೆಯ ಪಟ್ಟಗಟ್ಟುವ ಮೂಲಕವೂ ರಾಮನು ಸತ್ಯವಚನವನ್ನು ಪಾಲಿಸಿದ. ಯುದ್ಧದಲ್ಲಿ ಮಡಿದ ಬಡಪಾಯಿ ಕಪಿಗಳನ್ನೆಲ್ಲ ಬದುಕಿಸಿದ ಎನ್ನುತ್ತಾನೆ ವಾಲ್ಮೀಕಿ. ಅದು ಸಾಧ್ಯವೇ ಎಂಬ ಸಂದೇಹ ನಮ್ಮಂಥವರನ್ನು ಕಾಡುತ್ತದೆ. ಅದು ಕಾವ್ಯ ಸತ್ಯ, ಕವಿಯ ಆಶಯ. ಯಾರ ಸ್ವಾತಂತ್ರ್ಯವನ್ನೂ ಕಸಿದುಕೊಳ್ಳದೆ, ಯಾರ ಸಂಪತ್ತನ್ನೂ ಅಪಹರಿಸದೆ, ಎಲ್ಲರ ಬದುಕನ್ನು ಎತ್ತಿ ಹಿಡಿಯುವ ವಾತಾವರಣವನ್ನು ಕಲ್ಪಿಸಿ ಅಖಂಡ ಭಾರತವನ್ನು ಅಪ್ರತಿಮ ತೇಜಸ್ಸಿನಿಂದ ಕಟ್ಟಿದ ರೂಪಕ ಚಿತ್ರವೇ ಆದಿಕವಿಯ ಭಾವಭಾರತ. ಮಹರ್ಷಿ ವಾಲ್ಮೀಕಿಯ ಭಾವಭಾರತ ಡಾಕ್ಟರ್ ಶ್ರೀರಾಮ್ ಭಟ್ ಅವರ ಲೇಖನ ಕೇಳಿದಿರಿ. ಓದಿದವರು ದಿವಾಕರ ಹೆಗಡೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.